ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಮೂರನೇ ತಿಂಗಳ ನಂದಿಗಿರಿ ಪ್ರದಕ್ಷಿಣೆ ಅದ್ಧೂರಿ ಯಶಸ್ವಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ನಡೆದ ಗಿರಿ ಪ್ರದಕ್ಷಿಣೆ, ಸಾವಿರಾರು ಜನ ಭಾಗಿ. ತಿರುವಣ್ಣಾಮಲೈ ಮಾದರಿಯಲ್ಲಿ ನಿರಂತರವಾಗಿ ನಡೆಯಲಿರುವ ಗಿರಿ ಪ್ರದಕ್ಷಿಣೆ. ವರುಣನ ಅಬ್ಬರಕ್ಕೆ ನೆಲ ಕಚ್ಚಿದ ಬಾಳೆ ಬೆಲೆ, ರೈತನಿಗೆ ಕಹಿಯಾದ ಬಾಳೆ. ಆತಂಕದಲ್ಲಿ ರೈತ, ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ರೈತ ಕಂಗಾಲು. ಬಿರುಗಾಳಿ ಸಹಿತ ಮಳೆಗೆ ನೆಲ ಕಚ್ಚಿದ ಬಾಳೆ ತೋಟ. ಗುಡಿಬಂಡೆ ತಾಲೂಕು ಶಿಕ್ಷಕರ ಸಂಘದ ಚುನಾವಣೆ, ಬಿರುಸಿನಿಂದ ಸಾಗಿದ ಮತದಾನದಿಂದ ತೀವ್ರ ಕುತೂಹಲ ಕೆರಳಿಸಿದ್ದ ಶಿಕ್ಷಕರ ಸಂಘದ ಚುನಾವಣೆ. ಬಾಲಾಜಿ ಮತ್ತು EN ಶ್ರೀರಾಮರೆಡ್ಡಿ ಗೆಲುವು. ವಾರ್ತೆಗಳ ವಿವರ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಕನಸಿನ ಕೂಸಾದ ನಂದಿಗಿರಿ ಪ್ರದಕ್ಷಿಣೆ 3ನೇ ತಿಂಗಳಲ್ಲೂ ಯಶಸ್ವಿಯಾಗಿ ನೆರವೇರಿತು. ಪ್ರತಿ ತಿಂಗಳ ಹುಣ್ಣಿಮೆಯ ದಿನ ನಡೆಯಲಿರುವ ನಂದಿಗಿರಿ ಪ್ರದಕ್ಷಿಣೆ ಶುಕ್ರವಾರ ಬುದ್ಧ ಪೌರ್ಣಿಮಾ ದಿನದಂದು ಸಹಸ್ರಾರು ಜನರು ಭಾಗಿಯಾಗುವ ಮೂಲಕ ಸಂಪನ್ನವಾಯಿತು. ತಮಿಳುನಾಡಿನ ತಿರುವಣ್ಣಾಮಲೈ ಮಾದರಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಬೇಕು ಎಂಬ ಗುರಿಯೊಂದಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಆರಂಭಿಸಿರುವ ನಂದಿಗಿರಿ ಪ್ರದಕ್ಷಿಣೆ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಶುಕ್ರವಾರ ಸಂಜೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಹಲವು ಮುಖಂಡರು, ಚಿಕ್ಕಬಳ್ಳಾಪುರ ಸೇರಿದಂತೆ ನಾನಾ ಭಾಗಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ಭಾಗವಹಿಸುವ ಮೂಲಕ ಸಂಪನ್ನವಾಯಿತು. ಗುರುವಾರ ರಾತ್ರಿ ಚಿಕ್ಕಬಳ್ಳಾಪುರದಾದ್ಯಂತ ಉತ್ತಮ ಮಳೆಯಾಗಿದ್ದ ಕಾರಣ ಶುಕ್ರವಾರವೂ ಮೋಡ ಕವಿದ ವಾತಾವರಣ ಇತ್ತು. ಅಲ್ಲದೆ ತೀವ್ರ ತಾಪಮಾನದಿಂದ ಪರದಾಡುತ್ತಿದ್ದ ಜನರಿಗೆ ವರುಣ ತಂಪೆರಚಿದ ಕಾರಣ ಗಿರಿ ಪ್ರದಕ್ಷಿಣೆ ಮಾಡುವ ಜನರಿಗೆ ಅಷ್ಟಾಗಿ ಆಯಾಸ ಕಾಣಲಿಲ್ಲ. ಹಾಗಾಗಿ ಶುಕ್ರವಾರ ನಡೆದ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ಜನರು ಹೆಚ್ಚು ಆಯಾಸಗೊಳ್ಳದೆ ಪ್ರದಕ್ಷಿಣೆ ನಡೆಸಿದರು. ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್, ಕೆವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ KV ನವೀನ್ ಕಿರಣ್ ಸೇರಿದಂತೆ ಹಲವು ಮುಖಂಡರು ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ್ದರು. ನಂದಿ ದೇವಾಲಯದಿಂದ ಆರಂಭವಾದ ನಂದಿಗಿರಿ ಪ್ರದಕ್ಷಿಣೆ ಕಾರಹಳ್ಳಿ ಕ್ರಾಸ್ ಮೂಲಕ ಗಾಂಧಿಪುರ ತಲುಪಿ ನಂತರ ಕಣಿವೆ ಬಸವಣ್ಣ, ಸುಲ್ತಾನಪೇಟೆ ಮೂಲಕ ಮತ್ತೆ ನಂದಿ ದೇವಾಲಯ ಸೇರುವ ಮೂಲಕ ಪ್ರದಕ್ಷಿಣೆ ಮುಕ್ತಾಯವಾಯಿತು. ಸುಮಾರು 14 ಕಿಲೋಮೀಟರ್ ದೂರದ ನಂದಿಗಿರಿ ಪ್ರದಕ್ಷಿಣೆ ಇದು 3ನೇ ತಿಂಗಳಾಗಿದ್ದು, ಕಳೆದ ತಿಂಗಳು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸತ್ ಕಲಾಪದಲ್ಲಿ ಭಾಗವಹಿಸಿದ್ದ ಕಾರಣ ಅವರ ತಂದೆ ಕೇಶವರೆಡ್ಡಿ ಮತ್ತು ಪತ್ನಿ ಪ್ರೀತಿ ಸುಧಾಕರ್ ಅವರ ನೇತೃತ್ವದಲ್ಲಿ ಗಿರಿ ಪ್ರದಕ್ಷಿಣೆ ನಡೆದಿತ್ತು. ಆದರೆ ಈ ಬಾರಿ ಖುದ್ದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರೇ ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ್ದರು. 14 ಕಿಲೋಮೀಟರ್ ದೂರದ ನಂದಿಗಿರಿ ಪ್ರದಕ್ಷಿಣೆ ಮುಕ್ತಾಯವಾದ ನಂತರ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಸಾರ್ವಜನಿಕರು ಭೋಗನಂದೀಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಪ್ರದಕ್ಷಿಣೆಯ ಮಾರ್ಗದ ಮಧ್ಯೆ ಹಲವರು ORS ಪಾನೀಯ ಸೇರಿದಂತೆ ಕಾಲ್ನಡಿಗೆಯಲ್ಲಿ ಬರುವವರ ಆಯಾಸ ಕಡಿಮೆ ಮಾಡಲು ನ್ಯೂಟ್ರಿಷನ್ ಡ್ರಿಂಕ್ಸ್ ನೀಡಿದರು. ಇನ್ನು ಈ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ನಂದಿಗಿರಿ ಪ್ರದಕ್ಷಿಣೆ 3ನೇ ತಿಂಗಳಾಗಿದ್ದು ವೈಶಾಖ ಮಾಸದಲ್ಲಿ ಪ್ರದಕ್ಷಿಣೆ ನಡೆಯುತ್ತಿದೆ. ಗಿರಿ ಪ್ರದಕ್ಷಿಣೆಯಿಂದ ಕೇವಲ ಧಾರ್ಮಿಕ ವಿಚಾರ ಮಾತ್ರವಲ್ಲದೆ ಆರೋಗ್ಯ ವಿಚಾರದಲ್ಲಿಯೂ ಹೆಚ್ಚು ಸಹಕಾರಿಯಾಗಲಿದೆ ಎಂದರು. ನಾವು ಇಲ್ಲಿ ಆಯೋಜನೆ ಮಾಡಬೇಕು ಅಂತ ನಾವು ಮಾಡಿದ್ದೇವೆ. ಹಾಗಾಗಿ ಇದಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಇದು 3ನೇ ತಿಂಗಳು ಸತತವಾಗಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತಾದಿಗಳು ಬಂದಿದ್ದಾರೆ. ಅವರೇ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಇದು ಯಾವುದೇ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇದು ಸಂಕಲ್ಪ ಅಷ್ಟೇ ಬಿಟ್ಟರೆ ಇದು ಯಾವುದೇ ಆಯೋಜನೆ ಮಾಡಿಲ್ಲ. ಆದರೂ ಕೂಡ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಇವತ್ತು ನಾವು ನೋಡ್ತಾ ಇದ್ದೀರಿ, ವಯಸ್ಸಾಗಿರ್ತಕ್ಕಂಥವರು, ಕೆಲವರಿಗೆ ಅನೇಕ ಅನಾರೋಗ್ಯ ಇದ್ದರೂ ಕೂಡ ಬಂದಿದ್ದಾರೆ. ಯುವಕರಿದ್ದಾರೆ, ರೈತರಿದ್ದಾರೆ, ಮಹಿಳೆಯರಿದ್ದಾರೆ. ಪ್ರತಿಯೊಂದು ವರ್ಗದ ಜನರು ಇವತ್ತು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಇದು ದೊಡ್ಡ ಒಂದು ಆಂದೋಲನದ ರೀತಿಯಲ್ಲಿ ಈ ಕಾರ್ಯಕ್ರಮ ಹೊರಹೊಮ್ಮುತ್ತೆ. ಇದು ಶಾಶ್ವತವಾದಂಥ ಕಾರ್ಯಕ್ರಮ. ಹುಣ್ಣಿಮೆ ದಿವಸ ಈ ಒಂದು ಗಿರಿ ಪ್ರದಕ್ಷಿಣೆ ಮುಂದುವರಿಯುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಜನತೆಗೆ ಕೂಡ ಹೃದಯಪೂರ್ವಕವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇವತ್ತು ಅವರು ಕೂಡ ನನ್ನ ಜೊತೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ
ಬೆಟ್ಟದ ಕೆಳಗೆ ಭೋಗನಂದೀಶ್ವರ, ಬೆಟ್ಟದ ಮೇಲೆ ಯೋಗನಂದೀಶ್ವರ ಇದ್ದು ಉಭಯ ಈಶ್ವರನ ಪ್ರದಕ್ಷಿಣೆ ಮಾಡುವುದು ಸನಾತನ ಧರ್ಮದಲ್ಲಿ ಅತ್ಯಂತ ಮಹತ್ತರ ವಿಚಾರವಾಗಿದೆ. ಹಾಗಾಗಿ ಪ್ರತಿ ತಿಂಗಳ ಹುಣ್ಣಿಮೆಯಂದು ಪ್ರದಕ್ಷಿಣೆ ನಡೆಯಲಿದ್ದು ಪ್ರತಿಯೊಬ್ಬರೂ ಭಾಗವಹಿಸುವ ಮೂಲಕ ಸನಾತನ ಧರ್ಮದ ಆಚಾರ ಸಂಸ್ಕೃತಿಯನ್ನು ಉಳಿಸೋಣ ಎಂದು ಕರೆ ನೀಡಿದರು. ವರುಣ ರೈತನ ಪಾಲಿಗೆ ವರವಾಗುವ ಬದಲು ಶಾಪವಾಗಿದ್ದಾನೆ. ಒಂದು ಕಡೆ ಆಲಿಕಲ್ಲು ಮಳೆಯಿಂದಾಗಿ ಮಾವು ಬೆಳೆ ಮಣ್ಣು ಪಾಲಾಗಿ ರೈತರು ಕಣ್ಣೀರು ಇಡುವಂತಾಗಿದ್ದರೆ, ಮತ್ತೊಂದು ಕಡೆ ಬಾಳೆ ಬೆಳೆ ನೆಲಕ್ಕಚ್ಚಿ ಬಾಳೆ ಬೆಳೆದ ರೈತರು ಕಣ್ಣೀರು ಇಡುವಂತೆ ಮಾಡುವಲ್ಲಿ ಅಕಾಲಿಕ ಮಳೆ ಯಶಸ್ವಿಯಾಗಿದೆ. ರೈತನ ಪಾಲಿಗೆ ಕಹಿಯಾದ ಬಾಳೆ ಬೆಳೆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಬಯಲು ಸೀಮೆ ಮಾತ್ರವಲ್ಲದೆ ಎಲ್ಲ ಭಾಗದ ರೈತರಿಗೆ ಮಳೆ ಎಂದರೆ ವರ. ಸ್ವಲ್ಪ ತಡವಾದರೂ ಆಕಾಶದತ್ತ ರೈತರು ಮುಖ ಮಾಡುವುದು ಸಹಜ. ಉತ್ತಮವಾದ ಮಳೆಯಾದರೆ ರೈತರಿಗೆ ಎಲ್ಲಿಲ್ಲದ ಖುಷಿ. ಆದರೆ ಜಿಲ್ಲೆಯಲ್ಲಿ ಈ ಬಾರಿ ಮಾತ್ರ ರೈತನ ಪಾಲಿಗೆ ಮಳೆ ಶಾಪವಾಗಿದೆ. ಮೊನ್ನೆ ಬಿದ್ದ ಆಲಿಕಲ್ಲು ಮಳೆಯಿಂದಾಗಿ ಮಾವು ರೈತರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವಂತೆ ಮಾಡಿದ ವರುಣ ಇದೀಗ ಮತ್ತೆ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬಾಳೆ ರೈತನ ಬದುಕು ಮೂರ ಬಟ್ಟೆಯಾಗಿಸಿದೆ. ವರ್ಷ ಪೂರ್ತಿ ದುಡಿದು ಬಂಡವಾಳ ಹಾಕಿ ಬೆಳೆ ಕೈಗೆ ಬಂದರೆ 4 ಕಾಸು ಕೈ ಸೇರಲಿದೆ ಎಂಬ ಆಸೆಯಲ್ಲಿದ್ದ ಬಾಳೆ ಬೆಳೆಗಾರನಿಗೆ ವರುಣ ಮರ್ಮಘಾತವನ್ನೇ ನೀಡಿದ್ದು, ದಿಕ್ಕು ತೋಚದೆ ತಲೆ ಮೇಲೆ ಕೈ ಹೊತ್ತು ಕೂರುವ ಸ್ಥಿತಿ ಬಾಳೆ ಬೆಳೆಗಾರನಿಗಾಗಿದೆ. ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣದಿನ್ನೆ ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಗಾಳಿಗೆ ಸಿಲುಕಿ ಎಕರೆಗಟ್ಟಲೆ ಬಾಳೆ ಬೆಳೆ ನೆಲಕಚ್ಚಿದೆ. ಗ್ರಾಮದ ಪ್ರಗತಿಪರ ರೈತ GM ತಟ್ಟೇಗೌಡ ಎಂಬುವರು ತಮ್ಮ 8.5 ಎಕರೆ ಜಮೀನಿನಲ್ಲಿ ಬಾಳೆ ಕೃಷಿ ಮಾಡಿದ್ದರು. ಸುಮಾರು 11 ತಿಂಗಳ ಕಾಲ ಮುತುವರ್ಜಿಯಿಂದ ಬೆಳೆಸಿದ ಬೆಳೆ ಇನ್ನೇನು ಕಟಾವಿಗೆ ಬರಲು ಕೇವಲ 1.5 ತಿಂಗಳು ಬಾಕಿ ಇತ್ತು. ಆದರೆ ಅನಿರೀಕ್ಷಿತವಾಗಿ ಬೀಸಿದ ಗಾಳಿ ಮತ್ತು ಮಳೆಗೆ ಬಾಳೆ ಗಿಡಗಳು ಬುಡ ಸಮೇತ ಕಿತ್ತು ಬಂದಿದ್ದು ಅಂದಾಜು 30 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ರೈತ ಅಳಲು ತೋಡಿಕೊಂಡಿದ್ದಾರೆ. ನನ್ನ ಹೆಸರು GM ತಟ್ಟೇಗೌಡ ಅಂತ. ನಮ್ಮದು ಗಡದಾಸನಹಳ್ಳಿ. ಇಲ್ಲಿ ಪಕ್ಕದಲ್ಲಿ ಹಳ್ಳಿ ಹತ್ರ ಬೆಳೆ ಮಾಡಿದ್ದೀವಿ. ಬ್ರಾಹ್ಮಣ ದಿನ್ನೆ ಅಂತ 8.5 ಎಕರೆ ಬಾಳೆ ಗಿಡ ನಮ್ಮ ಜಮೀನಲ್ಲೇ ಮಾಡಿರೋದು. ಎಲ್ಲ ಲಾಸ್ ಆಗಿಬಿಟ್ಟಿದೆ, ಬಿದ್ದೋಗಿದೆ ಗಾಳಿಗೆ. 2 ದಿವಸ ಮಳೆ ಸುರಿತಾನೇ ಇದೆ. ಸಾಯಂಕಾಲ ಸುರಿಯೋದು, ಗಾಳಿ ಹೊಡೆಯೋದು, ಹಿಂಗೆ ಬಿದ್ದೋಗಿರೋದು. ಸುಮಾರು ಅಂದರೆ ಖರ್ಚು ಮಾಡಿದ್ದೀವಿ. ಏನೋ ಗೌರ್ಮೆಂಟಿಂದ ನಮಗೆ ಪರಿಹಾರ ಕೊಡಿಸ್ತಿದೆ ಅಂತ ನಮ್ಮದು ಆಸೆ. ಎಷ್ಟು ಲಾಸ್ ಆಗಿದೆ ನಿಮಗೆ? ಸರ್ ಒಂದು 30 ಲಕ್ಷ ಲಾಸ್ ಆಗಿದೆ. ಬಂದು ನೋಡಿ ಸರ್, ಎಲ್ಲ ಬೇಕಾದ್ರೆ ಇನ್ನು ಬಂದು ನೋಡಲಿ. 8.5 ಎಕರೆ ಮಾಡಿದ್ದೀವಿ ಸರ್ ಇಲ್ಲಿ. ಏನೇನು ಬೆಳೆಗಳು ಹಾಕಿದ್ದೀರಾ? ಇನ್ನು ಇದ್ರೊಳಗೆ ಇದು ಬಾಳೆ ಈಗ ಮಾಡಿರೋದು ಹಾಕಿದ್ದೀರಾ ಅಂತ. ಈ ಸರ್ವೆ ನಂಬರ್ ಅದೇ 56 57 ಸರ್ವೆ ನಂಬರು. 55 56 ಸರ್ವೆ ನಂಬರ್. ಬ್ರಾಹ್ಮಣ ದಿನ್ನೆಗೆ ಸೇರುತ್ತಾ? ಬ್ರಾಹ್ಮಣ ದಿನಕ್ಕೆ ಸೇರುತ್ತೆ. ಅಲ್ಲ, 1 ವರ್ಷ 2 ತಿಂಗಳು ಬೇಕು ಸರ್. 13 ತಿಂಗಳು ಬೇಕು ಬೆಳೆ ಬರಬೇಕು ಅಂದರೆ. ಈಗ ಒಂದು 11 ತಿಂಗಳಾಗಿದೆ. ಇನ್ನೊಂದು 2 ತಿಂಗಳಲ್ಲಿ ಬೆಳೆ ಬಂದುಬಿಡ್ತಾಯಿತ್ತು ನಮ್ಮ ಕೈಗೆ ಬಂದಿದ್ದು ಬಾಯಿಗೆ ಬರಲಿ. ನೋಡಿ, ಗೊನೆ ಎಲ್ಲ ಒಳಗಿದೆ. ನಿಮಗೂ ಗೊತ್ತಾಗ್ತದೆ ಸರ್. ನೋಡಿ, ಎಲ್ಲ ಬಿದ್ದೋಗಿದೆ. ಏನೋ ಗೌರ್ಮೆಂಟ್ನಿಂದ ನಮಗೆ ಸಹಾಯ. ಸುಮಾರು 13 ತಿಂಗಳ ಅವಧಿಯ ಈ ಬೆಳೆಗೆ ಸಾಕಷ್ಟು ಬಂಡವಾಳ ಹೂಡಲಾಗಿತ್ತು. ಕಟಾವಿನ ಹಂತದಲ್ಲಿ ಬೆಳೆ ನಾಶವಾಗಿರುವುದು ತುಂಬಲಾರದ ನಷ್ಟ ತಂದಿದೆ. ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಸಂತ್ರಸ್ತ ರೈತ GM ತಟ್ಟೇಗೌಡ ಮನವಿ ಮಾಡಿದ್ದಾರೆ. ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಬೆಳೆ ಕಳೆದುಕೊಂಡಿರುವ ರೈತನಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಗುಡಿಬಂಡೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆ ಫಲಿತಾಂಶ ಪ್ರಕಟವಾಗಿದ್ದು, ಸಾಮಾನ್ಯ ಕ್ಷೇತ್ರದಿಂದ ಬಾಲಾಜಿ ಮತ್ತು EN ಶ್ರೀರಾಮರೆಡ್ಡಿ ಹಾಗೂ ಮಹಿಳಾ ಕ್ಷೇತ್ರದಿಂದ K ಸುಬ್ಬಲಕ್ಷ್ಮಮ್ಮ ಜಯಶಾಲಿಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೃಷ್ಣಕುಮಾರಿ ಘೋಷಿಸಿದ್ದಾರೆ. ಗುಡಿಬಂಡೆ ಪಟ್ಟಣದ KPS ಶಾಲಾ ಆವರಣದಲ್ಲಿ ನಡೆದ ಈ ಪ್ರಕ್ರಿಯೆಯು ರಾಜಕೀಯ ಚುನಾವಣೆಯಷ್ಟೇ ಪೈಪೋಟಿಯಿಂದ ಕೂಡಿದ್ದು ಎಲ್ಲರ ಗಮನ ಸೆಳೆಯಿತು. ಸಾಮಾನ್ಯ ಕ್ಷೇತ್ರದಲ್ಲಿ ಬಾಲಾಜಿ ಮತ್ತು ಶ್ರೀರಾಮರೆಡ್ಡಿ ಮೇಲುಗೈ. ಸಾಮಾನ್ಯ ಕ್ಷೇತ್ರದ 2 ಸ್ಥಾನಗಳಿಗಾಗಿ ಒಟ್ಟು 4 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಈ ಪೈಪೋಟಿಯಲ್ಲಿ ಬಾಲಾಜಿಯವರು 80 ಮತ ಪಡೆದು ಪ್ರಥಮ ಸ್ಥಾನ ಗಳಿಸಿದರೆ
EN ಶ್ರೀರಾಮರೆಡ್ಡಿ 72 ಮತ ಪಡೆದು ಜಯಶಾಲಿಯಾದರು. ಇದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ವಿ ಶ್ರೀರಾಮಪ್ಪ 65 ಮತ ಹಾಗೂ ಎಂ ಶಂಕರ್ 54 ಮತ ಗಳಿಸಿ ಪರಾಭವಗೊಂಡರು. ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ನಡೆದ ನೇರ ಹಣಾಹಣಿಯಲ್ಲಿ ಕೆ ಸುಬ್ಬಲಕ್ಷ್ಮಮ್ಮ ಭರ್ಜರಿ ಜಯ ದಾಖಲಿಸಿದ್ದಾರೆ. ಸುಬ್ಬಲಕ್ಷ್ಮಮ್ಮ ಅವರು ಒಟ್ಟು 75 ಮತ ಪಡೆದು ವಿಜೇತರಾಗಿದ್ದು, ಇವರ ವಿರುದ್ಧ ಸ್ಪರ್ಧಿಸಿದ್ದ ಮತ್ತೊಬ್ಬ ಅಭ್ಯರ್ಥಿ ಶ್ವೇತಾ 67 ಮತ ಪಡೆದು ಸೋಲೊಪ್ಪಿಕೊಂಡರು. ತಾಲೂಕಿನಲ್ಲಿ ಒಟ್ಟು 148 ಶಿಕ್ಷಕ ಮತದಾರರಿದ್ದು, ಈ ಪೈಕಿ 146 ಮತಗಳು ಚಲಾವಣೆಯಾಗಿದ್ದವು. ಕೇವಲ ಒಬ್ಬರು ಮತದಾರರು ಗೈರು ಹಾಜರಾಗಿದ್ದು, ಚಲಾವಣೆಯಾದ ಮತಗಳಲ್ಲಿ 3 ಮತಗಳು ಅಸಿಂಧು ಎಂದು ಪರಿಗಣಿಸಲ್ಪಟ್ಟವು. ಈ ಬಾರಿಯೂ ಚುನಾವಣೆ ಅಕ್ಷರಶಃ ರಾಜಕೀಯ ರಂಗಿನಂತೆ ಕಂಡುಬಂದಿದ್ದು ವಿಶೇಷವಾಗಿತ್ತು. ಬೆಳಿಗ್ಗೆಯಿಂದಲೇ ಮುಖ್ಯ ರಸ್ತೆಯ ಇಕ್ಕೆಲೆಗಳಲ್ಲಿ ಪೆಂಡಲ್ ಹಾಕಿಕೊಂಡಿದ್ದ ಬೆಂಬಲಿಗರು ತಮ್ಮ ಅಭ್ಯರ್ಥಿಗಳ ಪರ ಬಿರುಸಿನ ಮತಯಾಚನೆ ನಡೆಸಿದರು. ಗುಡಿಬಂಡೆ ತಾಲೂಕಿನ ಸಮಸ್ತ ಗುರು ಮಾತೆಯರಿಗೆ ನಮಸ್ಕರಿಸುತ್ತಾ 2026 ಸಾಲಿನಲ್ಲಿ ನಡೆದಿರ್ತಕ್ಕಂಥ ಈ ದಿನ ನಡೆದಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಬಾಲಾಜಿಯಾದ ನಾನು ಅತ್ಯಂತ ಹೆಚ್ಚು ಮತಗಳಿಂದ ಗೆದ್ದಿದ್ದೇನೆ. ಇದು ನನಗೆ 7ನೇ ಚುನಾವಣೆ. 7 ಚುನಾವಣೆಗಳಲ್ಲಿ ನಮ್ಮ ತಾಲೂಕಿನ ಗುರು ಮಾತೆಯರು ನನ್ನ ಸಪೋರ್ಟಾಗಿ ನಿಂತಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರು ಮತ್ತು ಮೀಡಿಯಾ ಮಿತ್ರರು, ಶಿಕ್ಷಕ ಬಂಧುಗಳು ಮತ್ತು ನನ್ನ ಸ್ನೇಹಿತರೆಲ್ಲರೂ ಸೇರಿಕೊಂಡು ನಾನು ಇವತ್ತನ್ನು 7ನೇ ಬಾರಿ ಜಯಶೀಲರಾಗಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಜಯಶೀಲರಲ್ಲಿ ಮಾಡಿದ್ದಾರೆ. ಇವರಿಗೆಲ್ಲರಿಗೂ ಸಹ ನಾನು ಚಿರಋಣಿಯಾಗಿರ್ತೇನೆ. ನನ್ನ ಜೀವನ ಪೂರ್ತಿ ಅವರಿಗೆ ಸೇವೆಯನ್ನು ಮಾಡಿಕೊಂಡು ಇರ್ತೀನಿ. ಮತ್ತು ನನ್ನ ಜೊತೆಯಲ್ಲಿ ಇವತ್ತು ಸುಬ್ಬಲಕ್ಷ್ಮಮ್ಮ ಅಂತ ಹೊಸದಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಅವರು ಸಹ ಅತಿ ಹೆಚ್ಚು ಮತಗಳಿಂದ ಗೆದ್ದು ಇವತ್ತು ನಮ್ಮ ಟೀಮಲ್ಲಿ ಗೆದ್ದಿದ್ದಾರೆ. ಮತ್ತು ನಮ್ಮ ಶ್ರೀರಾಮಪ್ಪ ಅವರು ಇವತ್ತು ಕೇವಲ 2 ಮತಗಳಿಂದ ಪರಾಭವಗೊಂಡಿದ್ದಾರೆ. ಆದರೂ ಸಹ ನಮ್ಮ ಸಂಘದಲ್ಲಿ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನ ಕೊಟ್ಟು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಗುಡಿಬಂಡೆ ಶಾಖೆಯನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನನ್ನದಾಗಿದೆ. ನಮ್ಮ ಮುಂದಿನ ಹೆಜ್ಜೆ NPS ಅನ್ನು OPS ಮಾಡ್ತಕ್ಕಂಥದ್ದೇ ಇದೆ. ಇದು ತಾಲೂಕು ಮಟ್ಟದಲ್ಲ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಅದು ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ. NPS ಅನ್ನು OPS ಆಗಿ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಶಾಸಕರ ಅನುಮತಿ ಮೇರೆಗೆ, ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ SN ಸುಬ್ಬಾರೆಡ್ಡಿ ಸಾರ್ ಅವರ ಅನುಮತಿ ಮೇರೆಗೆ ಗುರುಭವನದ ನಿವೇಶನ ಮಾಡಿದ್ದೇವೆ. ಅವರು ಅನುದಾನವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ. ಆ ಗುರುಭವನವನ್ನು ಎಷ್ಟೋ ವರ್ಷಗಳಿಂದ ನೆನಗೊಂದಿಗೆ ಬಿದ್ದಿರ್ತಕ್ಕಂಥ ಗುರುಭವನವನ್ನು ಇವತ್ತು ಮುಂದಿನ ಸಾಲಿನಲ್ಲಿಂದ ಪ್ರಾರಂಭ ಮಾಡಿ ಈ 5 ವರ್ಷದ ಒಳಗಡೆ ನಮ್ಮ ಗುರುಗಳಿಗೆ, ಗುರುಮಾತೆಯರಿಗೆ ಆ ಗುರುಭವನವನ್ನು ಸಮರ್ಪಿಸ್ತೇವೆ. ಮತ್ತು ಈ ವಿಜಯದ ಹಿಂದೆ ನಮ್ಮ ಶಾಸಕರಾಗಿರ್ತಕ್ಕಂಥ SN ಸುಬ್ಬಾರೆಡ್ಡಿ ಅವರ ಆಶೀರ್ವಾದ ಇದೆ. ಅವರಿಗೆ ನಾವು ಎಲ್ಲ ನಮ್ಮ ತಾಲೂಕಿನೆಲ್ಲ ಶಿಕ್ಷಕರು ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಸಂಭ್ರಮದಿಂದ ಆಚರಿಸಲಾಯಿತು. ರಾಜ್ಯ ಟೈಲ್ಸ್ ಮತ್ತು ಇತರ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಮಿಕರು ಪಾಲ್ಗೊಂಡು ಒಗ್ಗಟ್ಟನ್ನು ಪ್ರದರ್ಶಿಸಿದರು. ನಗರಸಭಾ
ಮಾಜಿ ನಗರಸಭಾ ಸದಸ್ಯರಾದ ಶಿವಣ್ಣವರು ಹಾಗೂ ಚಿಂತಾಮಣಿಯಲ್ಲಿ ಕಾರ್ಮಿಕರ ದಿನಾಚರಣೆ ಅದ್ಧೂರಿಯಾಗಿ ನಡೆಯಿತು. ನಗರದ ಪ್ರವಾಸಿ ಮಂದಿರದಿಂದ ಆರಂಭವಾದ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿತು. ಮೆರವಣಿಗೆಯಲ್ಲಿ ಢೋಲು ಬಾರಿಸುವ ತಂಡಗಳಿದ್ದು ಹಬ್ಬದ ವಾತಾವರಣ ನಿರ್ಮಿಸಿದ್ದವು. ರಾಜ್ಯ ಟೈಲ್ಸ್ ಮತ್ತು ಗ್ರಾನೈಟ್ ಹಾಗೂ ಇತರ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಸೇರಿದಂತೆ ಹಲವು ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಮೆರವಣಿಗೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಮತ್ತು ಎಲ್ಲ ಕೂಲಿ ಕಾರ್ಮಿಕರಿಗೆ ಜಯವಾಗಲಿ ಎಂಬ ಘೋಷಣೆಗಳು ಮೆರವಣಿಗೆಯುದ್ದಕ್ಕೂ ಮೊಳಗಿದವು. ಊರಿನ ಮುಂದೆ ವೇದಿಕೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಮೊಹಮ್ಮದ್ ಬೇಗ್ ಮಾತನಾಡಿ, 8 ಗಂಟೆ ಕೆಲಸ, 8 ಗಂಟೆ ವಿಶ್ರಾಂತಿ ಮತ್ತು 8 ಗಂಟೆ ವೈಯಕ್ತಿಕ ಜೀವನಕ್ಕಾಗಿ ಮೀಸಲಿಡಬೇಕು ಎಂಬುದು ಈ ದಿನಾಚರಣೆಯ ಮೂಲ ಆಶಯವಾಗಿದೆ ಎಂದರು. 19ನೇ ಶತಮಾನದಲ್ಲಿ ಕಾರ್ಮಿಕರು ಈ ನ್ಯಾಯಯುತ ಬೇಡಿಕೆಗಾಗಿ ಶಾಂತಿಯುತ ಪ್ರತಿಭಟನೆ ಆರಂಭಿಸಿದರು. ಮೇ 1ರಿಂದ ಆರಂಭವಾದ ಈ ಪ್ರತಿಭಟನೆ ಮೇ 4ರಂದು ನಡೆದ ದೌರ್ಜನ್ಯದ ಘಟನೆಯಲ್ಲಿ ಹಲವು ಕಾರ್ಮಿಕರ ಬಲಿದಾನಕ್ಕೆ ಸಾಕ್ಷಿಯಾಯಿತು ಎಂದು ಸ್ಮರಿಸಿದರು. 1889ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ವಿಶ್ವ ಕಾರ್ಮಿಕ ನಾಯಕರ ಸಭೆಯಲ್ಲಿ ಮೇ 1ರಂದು ಕಾರ್ಮಿಕ ದಿನಾಚರಣೆ ಎಂದು ಘೋಷಿಸಲಾಯಿತು. ಅಂದಿನಿಂದ ಈ ದಿನವನ್ನು ಕಾರ್ಮಿಕರ ಗೌರವಾರ್ಥವಾಗಿ ಆಚರಿಸಲಾಗುತ್ತಿದೆ ಎಂದರು. ಕಾರ್ಮಿಕರು ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತರಾಗಬೇಕು. ಕಾರ್ಮಿಕ ಇಲಾಖೆ ಸೌಲಭ್ಯಗಳನ್ನು ಸದುಪಯೋಗಗೊಳಿಸಿಕೊಳ್ಳಬೇಕು. ಸಂಘಟನೆ, ಶಕ್ತಿ ಮತ್ತು ಹೋರಾಟ ಈ 3 ತತ್ವಗಳನ್ನು ಅಳವಡಿಸಿಕೊಂಡರೆ ಕಾರ್ಮಿಕರ ಅಭಿವೃದ್ಧಿ ಸಾಧ್ಯ ಎಂದರು. ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಯಾರು ನೈಜವಾಗಿದ್ದೀರಿ ಅವೆಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ನೈಜವಾಗಿ ಮಾಡಿ. ಯಾರು ಕೂಡ ಬೋಗಸ್ ಅಪ್ಲಿಕೇಶನ್ ಗಳನ್ನ ಹಾಕಕ್ಕೆ ಹೋಗಬೇಡಿ. ಯಾವ ಒಂದು ಸಹಾಯ ಸಿಗುತ್ತೆ, ಒಂದು ದುಡ್ಡು ಬರುತ್ತೆ ಅಂತೇಳಿ ಆಸೆ ಪಟ್ಟು ಸರ್ಕಾರದ ಕಂಗಳಿಗೆ ಗುರಿಯಾಗುವಂತಹ ಕೆಲಸಗಳನ್ನ ಮಾಡಬೇಡಿ. ಸೊ ಇದೊಂದು ಶಿಕ್ಷಣ ಅಪರಾಧ ಆಗುತ್ತೆ. ಸೊ ಅದಕ್ಕಾಗಿ ಕಾರ್ಮಿಕ ಇಲಾಖೆಯಿಂದ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಇವತ್ತು ಮೇ 1 ಕಾರ್ಮಿಕರ ದಿನಾಚರಣೆ. ಸೊ ನಿಮ್ಮೆಲ್ಲರ ಹಬ್ಬ. ಸೊ ಯಾವ ರೀತಿಯಾಗಿ ಕಾರ್ಮಿಕರ ದಿನಾಚರಣೆ ಆಚರಿಸಲಾಗ್ತಾ ಇದೆ, ಯಾವ ಒಂದು ದಿನ ಇದು ಮೇ 1 ಯಾಕೆ ಚೂಸ್ ಮಾಡಿದ್ದಾರೆ ಅಂತ ಹೇಳಿ ತಮಗೆಲ್ಲರೂ ಗೊತ್ತಿರುವಂತಹ ವಿಚಾರ. ಗೊತ್ತಿಲ್ಲ ಅಂದ್ರೂ ಕೂಡ ನಾನು 1-2 ಅಂಶಗಳಲ್ಲಿ ಅದನ್ನು ಹೇಳ್ತೇನೆ. ಸೊ 1886ರಲ್ಲಿ ಅಮೆರಿಕದ ಯುಎಸ್ಗಳು ಬಹಳಷ್ಟು ಕೆಲಸವನ್ನ ಮಾಡ್ತಾ ಇರ್ತಾರೆ. ಅಂತಹ ಕೆಲಸ ಸ್ಥಳಗಳಲ್ಲಿ ಕಾರ್ಮಿಕರಿಗೆ ಮಾಡ್ತಿರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಕಾರ್ಮಿಕರ ಆರೋಗ್ಯ ಕೆಟ್ಟೋಗುತ್ತೆ. ಕಾರ್ಮಿಕರು ತಮ್ಮ ಫ್ಯಾಮಿಲಿಗಳಿಗೆ ಟೈಮ್ ಕೊಡೋಕ್ಕಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ಸೇರಿ ಇಲ್ಲ ಈ ರೀತಿ ಮಾಡಿದ್ರೆ ಆಗಲ್ಲ, ನಾವು ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು, ಶಾಂತಿಯುತವಾದಂತಹ ಪ್ರತಿಭಟನೆಯನ್ನು ಮಾಡ್ಬೇಕಂತೇಳಿ ದಿನದ 24 ಗಂಟೆಗಳನ್ನ 8 ತಾಸು ಕೆಲಸ, 8 ತಾಸು ವಿಶ್ರಾಂತಿ, 8 ತಾಸು ತಮ್ಮ ವೈಯಕ್ತಿಕ ಜೀವನ ಅಂತೇಳಿ ಡಿಸೈಡ್ ಮಾಡಿ ಒಂದು ಸೂತ್ರವನ್ನ ತರುತ್ತದೆ. ಆ ಸೂತ್ರವನ್ನು ತಾರೀಕು ಪ್ರತಿಭಟನೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಮೇ 1ನೇ ತಾರೀಕು ಪ್ರತಿಭಟನೆ ಸ್ಟಾರ್ಟ್ ಮಾಡಿದ ನಂತರ ಮೇ 1ನೇ ತಾರೀಕು, ಮೇ 2ನೇ ತಾರೀಕು, ಮೇ 3ನೇ ತಾರೀಕು, ಮೇ 4ನೇ ತಾರೀಕಿನ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಸೊ ಮೇ 4ನೇ ತಾರೀಕು ಏನಾಗುತ್ತೆ, ಅಲ್ಲಿರುವಂತಹ ಕಾರ್ಖಾನೆ ಮಾಲೀಕರು ಅಲ್ಲಿರುವಂತಹ ಫ್ಯಾಕ್ಟರಿ ಮಾಲೀಕರು ಏನ್ ಮಾಡ್ತಾರೆ, ಶಾಂತಿಯುತವಾಗಿರುವಂತಹ. ಹಿರಿಯ ವಕೀಲ ಮಂಜುನಾಥ್ ರೆಡ್ಡಿ ಮಾತನಾಡಿ, ಕಾರ್ಮಿಕರು ಚದುರಿ ಹೋಗದೆ ಒಂದುಗೂಡಬೇಕು. ಸಂಘಟಿತ ಶಕ್ತಿ ಇದ್ದಾಗ ಮಾತ್ರ ಹಕ್ಕುಗಳಿಗಾಗಿ ಧ್ವನಿ ಎತ್ತಲು ಸಾಧ್ಯ. ಅಂತಹ ಸಂದರ್ಭದಲ್ಲಿ ನಾವು ಯಾರ ಬಳಿಗೂ ಹೋಗುವ ಅಗತ್ಯವಿರುವುದಿಲ್ಲ. ಬದಲಾಗಿ ನಮ್ಮ ಅವಶ್ಯಕತೆ ಇರುವವರೇ ನಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಎಂದರು. ಪ್ರಸ್ತುತ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಕಾರ್ಮಿಕರು ಸಂಘಟಿತರಾದರೆ ಕುಟುಂಬದ ಸದಸ್ಯರು ಸೇರಿ ಸುಮಾರು 10,000 ಜನರ ಶಕ್ತಿಯಾಗಿ ಹೊರಹೊಮ್ಮಬಹುದು. ಇದು ರಾಜಕೀಯ ಮತ್ತು ಸಾಮಾಜಿಕವಾಗಿ ದೊಡ್ಡ ಬದಲಾವಣೆಗೆ ನಾಂದಿ ಹಾಡಲಿದೆ ಎಂದರು. ಬಲಿಷ್ಠನಾದ ಶ್ರೀರಾಮನು ಆಂಜನೇಯನ ಸಹಾಯ ಕೋರಿದ್ದನು. ಅಂದರೆ ಶಕ್ತಿ ಇದ್ದವರು ಸಂಘಟಿತರ ನೆರವು ಪಡೆಯುತ್ತಾರೆ ಎಂಬುದನ್ನು ಮರೆಯಬಾರದು ಎಂದರು. ಕಾರ್ಯಕ್ರಮ ನಂತರ ಕಾರ್ಮಿಕರ ಮಕ್ಕಳಿಗೆ ಲೇಖನ ಸಾಮಗ್ರಿ ವಿತರಣೆ ಮಾಡಿ ಕಾರ್ಮಿಕರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಚಿಂತಾಮಣಿ ನಗರದ ಎಂಜಿ ರಸ್ತೆಯಲ್ಲಿರುವ ಎಸ್ಎಲ್ವಿ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಏಪ್ರಿಲ್ 20ರಂದು ಹಗಲಿನಲ್ಲಿ ನಡೆದಿದ್ದ ಚಾಣಾಕ್ಷ ಕಳ್ಳತನ ಪ್ರಕರಣವನ್ನು ಚಿಂತಾಮಣಿ ನಗರ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಕಳವು ಮಾಡಿದ್ದ ಆರೋಪಿ ಮಹಿಳೆಯನ್ನು ಬಂಧಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ಚಿಂತಾಮಣಿ ನಗರದ ಎಂಜಿ ರಸ್ತೆಯಲ್ಲಿರುವ ಎಸ್ಎಲ್ವಿ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಏಪ್ರಿಲ್ 20ರಂದು ಹಗಲಿನಲ್ಲಿ ನಡೆದಿದ್ದ ಚಾಣಾಕ್ಷ ಕಳ್ಳತನ ಪ್ರಕರಣವನ್ನು ಚಿಂತಾಮಣಿ ನಗರ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಕಳವು ಮಾಡಿದ್ದ ಆರೋಪಿ ಮಹಿಳೆಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಸಾಮುಲಪಟ್ಟಿ ನಿವಾಸಿ ಎಸ್ ಗೀತಾ ಅಲಿಯಾಸ್ ಅಲ್ಮೇಲು ಎಂಬ ಮಹಿಳೆ ಬಂಧಿತ ಆರೋಪಿಯಾಗಿದ್ದಾರೆ. ಬಂಧಿತಳಿಂದ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ 65 ಗ್ರಾಂ ತೂಕದ ಚಿನ್ನದ ನೆಕ್ಲೆಸ್ ವಶಪಡಿಸಿಕೊಳ್ಳಲಾಗಿದೆ. ಏಪ್ರಿಲ್ 20ರಂದು ಮಧ್ಯಾಹ್ನ ಇಬ್ಬರು ಅಪರಿಚಿತ ಮಹಿಳೆಯರು ಗ್ರಾಹಕರ ಸೋಗಿನಲ್ಲಿ SLV ಜ್ಯುವೆಲರ್ಸ್ ಅಂಗಡಿಗೆ ಬಂದಿದ್ದರು. ಮಾಲೀಕನ ಗಮನ ಬೇರೆಡೆ ಸೆಳೆದು ಶೋಕೇಸ್ನಲ್ಲಿದ್ದ 72 ಗ್ರಾಂ ಚಿನ್ನದ ನಕ್ಲೀಸ್ ಮತ್ತು ಕಿವಿ ಓಲೆಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದರು. ಅಂಗಡಿ ಮಾಲೀಕ ರಾಜಣ್ಣ ನೀಡಿದ ದೂರಿನನ್ವಯ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, SP ಜಗನ್ನಾಥ್ ರೈ ಹಾಗೂ DYSP ಮುರಳೀಧರ್ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನೇತೃತ್ವದ ತಂಡ ತನಿಖೆ ಕೈಗೊಂಡಿತ್ತು. ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ಆರೋಪಿ ದೇವಾಕಿ ಎಂಬಾಕೆ ಸದ್ಯ ತಲೆಮರೆಸಿಕೊಂಡಿದ್ದು ಆಕೆಯ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ 2026ರಿಂದ 31ರ ಅವಧಿಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ R. ಅಶೋಕ್ ಕುಮಾರ್ ನೇತೃತ್ವದ ಬಣ ಜಯಬೇರಿ ಸಾಧಿಸಿದೆ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ 2026-31ರ ಅವಧಿಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ R. ಅಶೋಕ್ ಕುಮಾರ್ ನೇತೃತ್ವದ ಬಣ ಜಯಬೇರಿ ಬಾರಿಸಿದೆ. ಸಂಘದ ನಿರ್ದೇಶಕರ ಆಯ್ಕೆಯ ಚುನಾವಣೆ ಶುಕ್ರವಾರ ಶಾಂತಿಯುತವಾಗಿ ನಡೆದಿತ್ತು. ಚುನಾವಣೆ ನಂತರ ರಾತ್ರಿಯೇ ಮತ ಎಣಿಕೆ ನಡೆದು ತಡರಾತ್ರಿ ಫಲಿತಾಂಶ ಪ್ರಕಟಿಸಲಾಯಿತು. R. ಅಶೋಕ್ ಕುಮಾರ್ 305, K. ಶಿವರಾಜ್ 306, ಮಸ್ತಾನ ವಲಿ 272, ವಿ ರಮೇಶ್ 235, ಚಂದ್ರಮ್ಮ 296, ನಾಗರತ್ನಮ್ಮ 306, ಮಂಜುಳಾ ಕುಮಾರಿ 275, ಕೆ ರಮಣಪ್ಪ 323, ಜಯದೇವ 269, ದಾಮೋದರ ರೆಡ್ಡಿ 243, ಮಂಜುಳಾದೇವಿ 311, KN ವಸಂತರೆಡ್ಡಿ 230, ಸಿ ಮಂಜುನಾಥ್ 300 ಮತಗಳನ್ನು ಪಡೆದು ಜಯಗಳಿಸಿದ್ದಾರೆ. ಸಾಮಾನ್ಯ 9 ಹಾಗೂ ಮಹಿಳಾ ಮೀಸಲಾತಿಯಲ್ಲಿ 4 ಸೇರಿ ಒಟ್ಟು 13 ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು 33 ಮಂದಿ ಕಣದಲ್ಲಿದ್ದರು. ಸಾಮಾನ್ಯ ಕ್ಷೇತ್ರದ 9 ಸ್ಥಾನಗಳಿಗೆ 26 ಅಭ್ಯರ್ಥಿಗಳು ಹಾಗೂ ಮಹಿಳಾ ಮೀಸಲಾತಿಯ 4 ಸ್ಥಾನಗಳಿಗೆ 7 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು. ಒಟ್ಟು 671 ಮತದಾರರಿದ್ದು 642 ಮಂದಿ ತಮ್ಮ ಹಕ್ಕು ಚಲಾಯಿಸಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ ಚುನಾವಣಾಧಿಕಾರಿ ಕರ್ತವ್ಯ ನಿರ್ವಹಿಸಿ ಸುಸೂತ್ರವಾಗಿ ಚುನಾವಣೆ ನಡೆಸಿದರು. 1/5/2026ರಂದು ನಡೆದಂತಹ ಚಿಂತಾಮಣಿ ತಾಲೂಕು ಮಟ್ಟದ ಕಾರ್ಯಕಾರಿ ಸಮಿತಿ ಮಹಿಳಾ ಸದಸ್ಯರು ಗಳಿಸಿರುವಂತಹ ಮತಗಳ ಸಂಖ್ಯೆ: ಚಂದ್ರಮ್ಮ KC 298, ಮಂಜು ಭಾರ್ಗವಿ KNR 216, ಮಂಜುಳಾದೇವಿ N 311, ಮಂಜುಳಾ ಕುಮಾರಿ NK 270, ನಾಗರತ್ನಮ್ಮ M 306, ರಾಧಾ DK 265, ಶೈಲಜಾ R 217. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಚಿತ್ರದುರ್ಗದಲ್ಲಿ ಮೇ 9ರಂದು ಆಯೋಜಿಸಿರುವ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅಭಿಮಾನೋತ್ಸವ ರಾಜ್ಯ ಬಿಜೆಪಿಗೆ ಹೊಸ ಶಕ್ತಿ ತಂದುಕೊಡಲಿದೆ ಎಂದು ವಿಧಾನಸಭಾ ಪರಿಷತ್ ಸದಸ್ಯ MD ಲಕ್ಷ್ಮೀನಾರಾಯಣ ಹೇಳಿದರು. ಕೋಲಾರ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಅಭಿಮಾನೋತ್ಸವದ ಪೂರ್ವ ಸಿದ್ಧತೆ ಸಭೆಯಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ MD ಲಕ್ಷ್ಮೀನಾರಾಯಣ, 6 ದಶಕಗಳವರೆಗೆ ಇಡೀ ರಾಜ್ಯವನ್ನು ಸುತ್ತಿ ಹಲವು ಸವಾಲುಗಳ ಮಧ್ಯೆಯೂ ಪಕ್ಷ ಸಂಘಟನೆ ಮಾಡಿದ ಪರಿಣಾಮ ನಾವು ಈಗ ನಾಯಕರಾಗಿ ಬೆಳೆಯಲು ಸಾಧ್ಯವಾಗಿದೆ. ಲಕ್ಷಾಂತರ ಮುಖಂಡರು ಹೆಮ್ಮೆಯಿಂದ ಓಡಾಡಲು ಯಡಿಯೂರಪ್ಪ ಕಾರಣ. ಅವರಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಪಾಲ್ಗೊಳ್ಳಬೇಕು. ಸಮಾವೇಶವು ಮುಂದಿನ 2028ರ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿಯೂ ಆಗಲಿದೆ ಎಂದರು. ಕಾಂಗ್ರೆಸ್ನವರು ನಡೆಸಿದ್ದ ಸಿದ್ದರಾಮೋತ್ಸವ ಮಾದರಿಯ ಯಡಿಯೂರಪ್ಪ ಅಭಿಮಾನೋತ್ಸವ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ, ಹೊರ ರಾಜ್ಯಗಳಿಂದ ನೂರಾರು ಮಠಾಧೀಶರು, ಪಕ್ಷದ ಹಿರಿಯ ಮುಖಂಡರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಲಿದ್ದಾರೆ. 10 ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರತಿ ಗ್ರಾಮದಲ್ಲೂ ಪ್ರಚಾರ ಮಾಡಿ ಜನರನ್ನು ಕರೆತರಬೇಕು ಎಂದು ತಿಳಿಸಿದರು. ಮಧ್ಯ ಕರ್ನಾಟಕ ಈ ಭಾವನೆ ಯಾವುದೇ ಕಾರಣಕ್ಕೂ ಕೂಡ ಇರೋಲ್ಲ ಅಂತಕ್ಕಂಥ ಮಾತನ್ನ ಅರ್ಥ ಇವತ್ತು ಮೇ 9ನೇ ತಾರೀಕಿಗೆ ಏನು ಚಿತ್ರದುರ್ಗದಲ್ಲಿ ನಮ್ಮ ಮಠಾಧೀಶರಾಗಿರ್ತಕ್ಕಂಥ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ
ಒಂದು ಆಶ್ರಮದ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಸುಮಾರು 100 ಎಕರೆ ಜಾಗದಲ್ಲಿ ಈಗಾಗಲೇ ಬಂದಂಥ ನಮ್ಮ ಏನು ಅಭಿಮಾನಿಗಳಿಗೆ ಅಲ್ಲಿ ಜಾಗ ಮಾಡ್ತಕ್ಕಂಥದ್ದು, ಊಟದ ವ್ಯವಸ್ಥೆ ಇರ್ಬೋದು, ಬಂದಂಥವರಿಗೆ ಉಳ್ಕೊಳ್ಳಿಕ್ಕೆ ಎಲ್ಲ ವಸತಿಗಳನ್ನು ಕೂಡ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅಲ್ಲಿರ್ತಕ್ಕಂಥ ಸುಮಾರು 50ಕ್ಕೂ ಕೂಡ ಹೆಚ್ಚು ಮಠಾಧೀಶರು ಚಿತ್ರದುರ್ಗ ಸೇರಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಮೇ 9ನೇ ತಾರೀಕು ನಡೀತಕ್ಕಂಥ ಅಭಿಮಾನೋತ್ಸವ 2 ದಿನಗಳ ಕಾರ್ಯಕ್ರಮ ಇದ್ರೂ ಕೂಡ 8ನೇ ತಾರೀಕು ಮಧ್ಯಾಹ್ನ ಸನ್ಮಾನ್ಯ BS ಯಡಿಯೂರಪ್ಪನವರ ಏನು ಒಂದು ಸ್ವಾಗತ ಕೋರಲಿಕ್ಕೆ ನಮ್ಮ ರೈತ ನಾಯಕರು, ಮಹಿಳಾ ಮಣಿಗಳು ಮತ್ತು ಇನ್ನಿತರ ನಮ್ಮ ಅಭಿಮಾನಿಗಳು ಎಲ್ಲರೂ ಸೇರಿ ಅವ್ರನ್ನ ಸ್ವಾಗತ ಮಾಡ್ತಕ್ಕಂಥದ್ದು 8ನೇ ತಾರೀಕು ಇರುತ್ತೆ. ಆದ್ರೆ ಕಾರ್ಯಕ್ರಮ 9ನೇ ತಾರೀಕು ಬೆಳಿಗ್ಗೆ 10:15 ಗಂಟೆಗೆ ನಮ್ಮ ಕೇಂದ್ರ ಸರ್ಕಾರದ ಗೃಹ ಸಚಿವರು ಹಾಗೂ ನಮ್ಮ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಜಿಯವರು ಆಗಮಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪಕ್ಷದ ಅಭಿಮಾನವನ್ನ ಬಿಟ್ಟು ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಮೇ 2ರಿಂದ 2 ದಿನಗಳ ಕಾಲ ನಾಡಪ್ರಭು ಕೆಂಪೇಗೌಡ ಯುವಕರ ಬಳಗದಿಂದ ಆಯೋಜಿಸಿರುವ 5ನೇ ವರ್ಷದ ಗೌಡ್ರು ಕ್ರಿಕೆಟ್ ಪ್ರೀಮಿಯರ್ ಲೀಗ್ಗೆ ಪುರಸಭೆ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರಾದ ಸಿ ನಾರಾಯಣಸ್ವಾಮಿ ಶನಿವಾರ ಚಾಲನೆ ನೀಡಿದರು. ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಮೇ 2ರಿಂದ 2 ದಿನಗಳ ಕಾಲ ನಾಡಪ್ರಭು ಕೆಂಪೇಗೌಡ ಯುವಕರ ಬಳಗದಿಂದ ಆಯೋಜಿಸಿರುವ 5ನೇ ವರ್ಷದ ಗೌಡ್ರು ಕ್ರಿಕೆಟ್ ಪ್ರೀಮಿಯಂ ಲೀಗ್ಗೆ ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ ಶನಿವಾರ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಒಕ್ಕಲಿಗ ಸಮುದಾಯದ ಯುವಕರು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸುವ ಮೂಲಕ ಯುವಕರೆಲ್ಲರೂ ಒಟ್ಟಾಗಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಕ್ರೀಡೆಯಲ್ಲಿ ಸೋಲುವು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂದರು. ಪಂದ್ಯಾವಳಿಯಲ್ಲಿ ಕೆಂಪೇಗೌಡ ತಂಡ, ರಣಭೈರೇಗೌಡ, ಕೆಂಗಲ್ ಹನುಮಂತಯ್ಯ ತಂಡ, ಕುವೆಂಪು ತಂಡ, BGS ತಂಡ, ಓಂಕಾರೇಶ್ವರ ಸ್ವಾಮಿ ತಂಡ ಸೇರಿ ಒಟ್ಟು 6 ತಂಡಗಳು ಭಾಗವಹಿಸಿದ್ದವು. ಯುವ ಮುಖಂಡ ಕಿರಣ್ ಮಾತನಾಡಿ, ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿಜೇತ ತಂಡಗಳಿಗೆ ಪ್ರಥಮ ಬಹುಮಾನ 30,000 ರು, ದ್ವಿತೀಯ 20,000 ರು ಹಾಗೂ ತೃತೀಯ ಬಹುಮಾನ 10,000 ರು ಹಾಗೂ ಟ್ರೋಫಿ ವಿತರಿಸಲಾಗುವುದು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. 3ನೇ ತಿಂಗಳ ನಂದಿಗಿರಿ ಪ್ರದಕ್ಷಿಣೆ ಅದ್ಧೂರಿ ಯಶಸ್ವಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ನಡೆದ ಗಿರಿ ಪ್ರದಕ್ಷಿಣೆ, ಸಾವಿರಾರು ಜನ ಭಾಗಿ. ತಿರುವಣ್ಣಾಮಲೈ ಮಾದರಿಯಲ್ಲಿ ನಿರಂತರವಾಗಿ ನಡೆಯಲಿರುವ ಗಿರಿ ಪ್ರದಕ್ಷಿಣೆ. ವರುಣನ ಅಬ್ಬರಕ್ಕೆ ನೆಲ ಕಚ್ಚಿದ ಬಾಳೆ ಬೆಲೆ, ರೈತನಿಗೆ ಕಹಿಯಾದ ಬಾಳೆ. ಆತಂಕದಲ್ಲಿ ರೈತ, ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ರೈತ ಕಂಗಾಲು. ಬಿರುಗಾಳಿ ಸಹಿತ ಮಳೆಗೆ ನೆಲ ಕಚ್ಚಿದ ಬಾಳೆ ತೋಟ. ಗುಡಿಬಂಡೆ ತಾಲೂಕು ಶಿಕ್ಷಕರ ಸಂಘದ ಚುನಾವಣೆ, ಬಿರುಸಿನಿಂದ ಸಾಗಿದ ಮತದಾನದಿಂದ ತೀವ್ರ ಕುತೂಹಲ ಕೆರಳಿಸಿದ್ದ ಶಿಕ್ಷಕರ ಸಂಘದ ಚುನಾವಣೆ. ಬಾಲಾಜಿ ಮತ್ತು EN ಶ್ರೀರಾಮರೆಡ್ಡಿ ಗೆಲುವು. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.